ಶಿವಮೊಗ್ಗದಲ್ಲಿ ಸರ್ಕಾರಿ ಶಾಲಾ ಜಗಲಿಯಲ್ಲಿ ಯುವಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹೊಸನಗರ ತಾಲೂಕಿನ ಬೈಸೆ ಗ್ರಾಮದ ಸರ್ಕಾರಿ ಶಾಲೆ ಇದು. ಬೈಸೆ ಗ್ರಾಮದ 28 ವರ್ಷದ ರಾಕೇಶ್ ಜೋಗಿ ಅಂತ ನೇಣಿಗೆ ಶರಣಾಗಿರೋ ಯುವಕ. ಶನಿವಾರ ಬೆಳಗ್ಗೆ ಮಕ್ಕಳು ಶಾಲೆಗೆ ಬಂದಾಗ ಘಟನೆ ಬೆಳಕಿಗೆ ಬಂದಿದೆ. ಮೃತದೇಹ ಕಂಡು ಕೂಗ್ತಾ ಮಕ್ಕಳು ಹೆದರ್ಕೊಂಡು ಓಡ್ ಹೋಗಿದ್ದಾವೆ. ಜಗಲಿ ಮೇಲಿನ ಮರದ ಪಿಕಾಸಿಗೆ ನೇಣು ಬಗೆದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. 28 ವರ್ಷ. ರಾತ್ರಿ ಮನೆಯಿಂದ ಹಗ್ಗ ತಗೊಂಡು ಹೋಗಿದ್ದಾನಂತೆ ರಾಕೇಶ್. ಬೆಳಗ್ಗೆವರೆಗೂ ಮನೆಗೆ ಬಂದಿಲ್ಲ. ಹಾಗಾಗಿ ಪೋಷಕರು ಕೂಡ ಹುಡುಕೋಕೆ ಪ್ರಯತ್ನ ಪಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ನೋಡಿದ್ರೆ ನೇಣು ಬಿಗಿದ ಪರಿಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಶಿವಮೊಗ್ಗ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಕೂಲ್ನ ಆವರಣದಲ್ಲಿರೋ ಮರದಲ್ಲಿ ನೇಣು ಹಾಕೊಂಡಿದ್ದಾನೆ. ರಾತ್ರಿಯ ಮರ ತಗೊಂಡು ಈ ಹಗ್ಗವನ್ನು ತಗೊಂಡು ಹೋಗಿದ್ನಂತೆ. ನೋಡಿ ಅಲ್ಲಿ ಮನೆಯಲ್ಲಿ ಏನು ಸಮಸ್ಯೆ ಇತ್ತು, ಯಾವ ಜಗಳ ಆಡಿದ್ರೂ ಗೊತ್ತಿಲ್ಲ. ಬಟ್ ಅದಕ್ಕೆ ಆ ಥರದ ನಿರ್ಧಾರದಿಂದ ತನ್ನ ಜೀವವನ್ನೇ ಕಳ್ಕೊಂಡಿದ್ದಾನಿತ. ಶಾಲೆಯ ಆವರಣದಲ್ಲಿ ಯಾರು ಬರಲ್ಲ ಆ ಸಂದರ್ಭದಲ್ಲಿ ಅಂತಲೂ ಏನೋ. ಮನೆಯವ್ರ ಪಾಪ ಈ ಗದ್ದೆ ಊರೊಳಗೆಲ್ಲ ಹುಡುಕಿದ್ದಾರೆ. ತೋಟ ಗಿಟ್ಟಕ್ಕೆ ಏನಾದರೂ ಹೋಗ್ಬಿಟ್ಟಿದ್ದಾನ ಏನು ಎತ್ತ ಅಂತ. ಅಲ್ಲೆಲ್ಲೂ ಸಿಕ್ಕಿಲ್ಲ. ನೋಡಿದ್ರೆ ಸ್ಕೂಲ್ನ ಆವರಣದಲ್ಲಿ ನೇಣು ಬಿಗಿದು ಸಾವನ್ನಪ್ಪಿದ್ದಾನೆ.